ಶ್ರೀನಿವಾಸ್ ಅವರ ಸಹಕಾರ ಸದಾ ಈ ಮಾರ್ಗನಹಳ್ಳಿ ಗ್ರಾಮದ ಮೇಲೆ ಇರಲಿ ಅಂತೇಳಿ ಅವರಿಗೆ ತುಂಬುವ ಧನ್ಯವಾದವನ್ನು ಕೋರ್ತಾ ಇದ್ದೀವಿ. ಇಷ್ಟು ವರ್ಷ ಇಲ್ಲಿಗೆ ಬಂದು ಹೋಗ್ತಿದೆ, ಹುಡುಗರು ಯಾರು ಮಾತಾಡ್ತಾ ಇರಲಿಲ್ಲ. ಇವತ್ತು ನಾನ್ ವೆಜ್ಜು ಅಂತ ಕಾಣ್ತದೆ, ಸ್ವಲ್ಪ ಎನರ್ಜಿ ಜಾಸ್ತಿ. ದಯಮಾಡಿ ಗಲಾಟೆ ಮಾಡೋ ಬದಲು ಪಾತ್ರಧಾರಿಗಳು ಚೆನ್ನಾಗಿ ಮಾಡಿದಾಗ ಕೈ ಚಪ್ಪಾಳೆ ಹಾಕಿ ಅವ್ರನ್ನ ಅಭಿನಂದಿಸಿದ್ರೆ ಅದಕ್ಕಿಂತ ಇನ್ನೊಂದು ಉನ್ನತವಾದ ಪ್ರಶಸ್ತಿ ಇಲ್ಲ. ಈಗ ಈ ನಾಟಕದ ಆಧಾರ ಸ್ತಂಭ ರಾಮಜ್ಜನ ಪಾತ್ರದಲ್ಲಿ ಸುರೇಶ್, ರೇಣುಕಾ ಕೊಚ್ಚ ಮೇಲೆ ಕಲ್ಲಾಕಿ ಮೋಗಕ್ಕೆ ನೀರು ಸಿಸ್ಕೊಳ್ಳೋದು ಒಳ್ಳೆಯದಲ್ಲ. ಈ ನಾಟಕದ ಕಥಾನಾಯಕ ದಿಲೀಪನ ಪಾತ್ರದಲ್ಲಿ ಪೂಜಾರಿ ಮಹೇಶ್, ರಘು ಎಲ್ಲಿವರೆಗೂ ತಮ್ಮ ಅಂತ ಅನ್ನ ಹಾಕಿದ ಅಣ್ಣ ಋಣನ ತನ್ನ ಹತ್ತಿರ ಮೇಲೆ ಬಲಾತ್ಕಾರ ವರ್ತಿಸ್ಕೋತಿದ್ದಾನ ದ್ರೋಹಿ. ಈ ನಾಟಕದ ಮತ್ತೊಬ್ಬ ದುರಂತ ಕಥಾನಾಯಕ ರಘುವೀರ ಪಾತ್ರದಲ್ಲಿ ನಿಮ್ಮೂರಿನ ಯುವ ಪ್ರತಿಭೆ, ಯುವ ನಿರ್ದೇಶಕ MC ಕುಮಾರ್ ರಘುವೀರನ ಪಾತ್ರದಲ್ಲಿ. ಅಮ್ಮ ಬೇಡಮ್ಮ, ಮಾತೆಯ ಮಾಂಗಲ್ಯವನ್ನು ಮಾರಿಸಿ ನಿನ್ನ ವ್ಯಕ್ತಿತ್ವಕ್ಕೆ ಕುಂದು ತರೋ ಕೆಲಸ ಮಾಡಲೇರಮ್ಮ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಮ್ಮ. ಈ ನಾಟಕದ ಹಾಸ್ಯ ಪಾತ್ರಧಾರಿ ಶಿವಾನಂದ ಪಾತ್ರದಲ್ಲಿ ರಾಜಣ್ಣ ಪಾಪಣ್ಣ, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು. ಸೊಂಟದ ವಿಷಯ ಜಾಡಲು ಶಿಷ್ಯ, ಸೊಂಟಕ್ಕಿಂತ ವಾಸಿತನ ಗುಂಡಿನ ಜಾಸ್ಯ. ಸೊಂಟ ಸೂಪರು ಅದೇ ಬಾಂಡಿ ಡೇಂಜರು, ಸೊಂಟದ ಆಸುಪಾಸು ಇನ್ನು ಡೇಂಜರು. ಶಿವನೇ ಶಂಭುಲಿಂಗ, ನೀವು ಈ ರೀತಿ ಗಲಾಟೆಯನ್ನು ಮಾಡಿದರೆ ನಮ್ಮ ನಾಟಕಕ್ಕೆ ತೊಂದರೆಯಾಗುತ್ತದೆ. ಆದ್ದರಿಂದ ಎಲ್ಲ ಶಾಂತ ರೀತಿಯಿಂದ ನಾಟಕವನ್ನು ನೋಡಬೇಕು. ಶಿವನೇ ಶಂಭುಲಿಂಗ. ಮತ್ತೊಬ್ಬ ಹಾಸ್ಯ ಪಾತ್ರಧಾರಿ ಸಿದ್ಧನ ಪಾತ್ರದಲ್ಲಿ ಜನಾರ್ದನ್. ಹುಡುಗಿರಂದ್ರೆ ಡೇಂಜರಪ್ಪು, ಹುಷಾರಾಗಿರಪ್ಪು. ಬೆಣ್ಣೆ ಮಾತಿ ಬೆರ್ಗಾಗೋದ್ರೆ ಬೆಪ್ಪರಾಕಿರಪ್ಪು. ಚೆಂಬಣ್ಣ ಕೈಗೆ ಚೆಂಬಣ್ಣ, ಹೆಣ್ಣ ನಂಬಿದರೆ ಕೈಗೆ ಚೆಂಬಣ್ಣ. ನೋಡ್ರಿ, ಈ ಊರಿಗೆ ದೊಡ್ಡ ಕಳ್ ಸ್ವಾಮೀಜಿಗಳೇ ಅಲ್ಲ ದೊಡ್ಡ ಸ್ವಾಮೀಜಿಗಳು ಬಂದಿದ್ದಾರೆ. ನಿಮ್ ಇಷ್ಟಾರ್ಥೆಲ್ಲ ನೆರವೇರಿಸ್ಕೊಡ್ತಾರೆ. ನಿಮ್ಗೇನೇನ್ ಬೇಕು ಬಂದು ಕೇಳ್ಕೊಳ್ರಿ. ನಮ್ಮ ಮಠ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಇಲ್ಲೇ ಸ್ಟ್ರೈಟ್ ಬಂದು ಎಡಗಡೆ ತಿರ್ಕೊಂಡ್ರೆ ಪುನಃ ಸ್ಟ್ರೈಟ್ ಬಂದು ಮೇಲೆ ಆದ್ ನೇತಾಡ್ತಾ ಇರ್ತದೆ, ಕೆಳಗೆ ಅಳ್ಳಾಡ್ತಾ ಇರ್ತದೆ. ಅದೇ ಕಣ್ರಿ ನಮ್ಮ ಮಠ. ಅದೇನು ಅಂತ ಬಂದು ಹೇಳ್ತೀನಿ. ಗೌರವ ನಟ ರಂಗಸಟ್ಟಿ ಪಾತ್ರದಲ್ಲಿ ಚೆನ್ನಯ್ಯ. ಅಲ್ರಿ, ನನ್ನ ಅಂಗಡಿಯಲ್ಲಿ
ಸಾಮಾನು ತಕೊಂಡ್ರೆಲ್ಲ ದುಡ್ಡು ಕೊಟ್ಟವ್ರೆ. ಇನ್ನು ನನ್ನ ಮಗ ಸಿದ್ಧ ಅನ್ನೋ ನನ್ನ ಅಂಗಡಿಲಿ 5,000 ರೂಪಾಯಿ ಸಾಮಾನು ತಗೊಂಡೋಗಿ 1 ವಾರದಲ್ಲಿ ಕೊಡ್ತೀನಿ ಅಂದ್ಬಿಟ್ಟು 1 ವರ್ಷ ಆಯ್ತು ಕರ್ರೆ, ಸಿಕ್ಲಿಲ್ಲ. ನೀವೇನಲ್ಲ ಎಲ್ಲ ನೋಡಿದ್ರಪ್ಪ, ನೋಡಿದ್ರೆ ನನ್ಗೋಸಿ ಹೇಳ್ರಪ್ಪ. ಈ ನಾಟಕದ ಮತ್ತಪ್ಪ ಗೌರವಟ ತೊಂಡೆ ಹನುಮಂತ ಹಾಗೂ ಶಾಸ್ತ್ರಿ ಪಾತ್ರದಲ್ಲಿ ಪೂಜಾರಿ ಸತೀಶ್. ಲೇ ಶಿವ್ಯ, ಹಾಲು ಮೊಸರು ದುಡ್ಡು ಕೊಡು ಅಂದ್ರೆ ವೇಷ ತಳ್ಕೊಂಡು ಆ ಊರು ಈ ಊರು ಎಲ್ಲ ಊರ್ನು ತಿರುಕನಿತಿದೆ. ನೀವೇನಾರ ಅವನು ಬಂದ್ರೆ ಪಟ್ಟನ್ ಫೋನ್ ಮಾಡ್ಬಿಡಿ, ಚಟ್. ಇನ್ನೊಬ್ಬ ಹಾಸ್ಯ ನಟ ನಿಮ್ಮನ್ನು ನಗಿಸಲು ಬರುತ್ತಿರುವಂತ ಮರಿಯನ ಪಾತ್ರದಲ್ಲಿ ಪಾಪಣ್ಣ. ಕುಲದಲ್ಲಿ ಕೀಳ್ಯಾವುದು ಚಪ್ಪ, ಮತದಲ್ಲಿ ಮೇಲ್ಯಾವುದು, ಹುಟ್ಟಿ ಸಾಯುವ ಆಳು ಮಂಚ ನಮ್ಮ ಕೀಳ್ಯಾವುದು ಮೇಲ್ಯಾವುದು. ತಯ್ಯ ಕುಟ್ಟಾಕ್ರೆ ತಯ್ಯ ಕುಟ್ಟಾಕ್ರೆ ತಯ್ಯ ಕುಟ್ಟಾಕ್ರೆ ತಯ್ಯ ಕುಟ್ಟ ಓದಿ 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 ತಿರುಗಿ 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 ತಿರುಗಿ. ಜೊತೆಲಿರುವ ಮಂಚನಿಗೂ ಕೂಡ ತುಂಬುರಿದ ಧನ್ಯವಾದಗಳು. ಉಡಬೇಕು, ಆದ್ರೆ ಈ ಕೀಳ್ ಜಾತಿಯಾಗಿ ಮಾತ್ರ ಉಡಬಾರ್ದು. ನೋಡು ಯಾಕಣ್ಣ ಏನಾಯ್ತು ಅಂದ್ರೆ ಪಡ್ಲಮ್ಮಬ್ಬ ಬಂದ್ರೆ ಸಾಕು, ಫೋನ್ ಮೇಲೆ ಫೋನ್ ಹಿಡಿತಾ ಇರ್ತಾನೆ ಕೆಂಪೇಗೌಡ ರಾಜೇಶ. ಯಾಕಣ್ಣ ಅವನು ಊರು ತುಂಬಾ ಈ ಸುತ್ತಮುತ್ತ ಹಳ್ಳಿಯರು ನಂಡ್ರಿಗೆಲ್ಲ ಹೇಳ್ಬಿಟ್ಟವನ. ಅವರೆಲ್ಲ ಬಂದು ಅವ್ರ ಅಡಿತಾವು ತುಂಬ್ಕೊಬಿಟ್ಟವ್ರೆ. ನಂದು ತುಂಬಿ ಹರಿತಾ ಇದೆ ಭಯ, ನಂದು ತುಂಬಿ ಹರಿತಾ ಇದೆ ಅಂತ ಹೊಸಿ ಹಿಂಸೆ ಕೊಟ್ನೆ. ಏನ ತುಂಬರಿತಾ ಇರೋದು? ಬಾತ್ರೂಮ್ ಗುಂಡಿಕಂದ ಆ ಸೋಂಪೂರ್ ಮಾದೇವಣ್ಣ ನಂದು ತೂಬಲ್ಲಿ ಸತ್ತೇ ತುರಿಕಾಗ್ಬಿಟ್ಟದೆ. ಮುಂದಕ್ಕೆ ತಳೆದ್ರು ಹೋಯ್ತಾ ಇಲ್ಲ, ಹಿಂದೂ ಕೆಳದ್ರು ಬರ್ತಾ ಇಲ್ಲ, ಮಧ್ಯದಲ್ಲೇ ನಿಂತ್ಬಿಟ್ಟದೆ. ಬಾಯಿಲಿ ಅದೋಸಿ ತೆಗದೆ ಅಂತ ಅವನ್ ಬೇರೆ ಫೋನ್. ಆಮೇಲೆ ಮ್ಯಾಗ್ಲಕ್ಕಿ ಕುಡ್ಸಮ್ಮಣ್ಣ ನೋಡಿದಿಲ್ಲ? ಗೊತ್ತೇಳ ಗೊತ್ತಾ? ಅವನು ನಲ್ಲಿ ನೀರೇ ಬರ್ತಾ ಇಲ್ವಂತೆ. 15 ದಿನ ಆಯ್ತಂತೆ ಕಂದ. ಹೌದಣ್ಣ, ಒಂದೇ ಒಂದು ತೊಟ್ಟಿ ಇನ್ಕಲ್ಲ. ಬಾ ಅದನ್ನು ರೆಡಿ ಮಾಡ್ಬಿಟ್ಟು ಬರೋಣ. ಈ ನಾಟಕದ ಉತ್ತಮ ಸೀನರಿ ಹಾಪ್ಲವಾಡಿ ವನ್ನೇಗೌಡರವರ ನೇತೃತ್ವದಲ್ಲಿ ಶ್ರೀ ವಿನಾಯಕ ಡ್ರಾಮಾ ಸೀನರಿ ಹಾಪ್ಲವಾಡಿ. ಈ ನಾಟಕದ ಹಿನ್ನೆಲೆ ಸಂಗೀತ ಲೋಕೇಶ್ ಸಿಂಧವಳ್ಳಿ. ಈ ನಾಟಕದ ಮೇಕಪ್ ಬಸವಣ್ಣ ಚೀರ್ನಳ್ಳಿ. ಈ ನಾಟಕದ ಕಥಾನಾಯಕಿ ರೇಣುಕಮ್ಮನ ಪಾತ್ರದಲ್ಲಿ ಆಸಾ ಬೆಂಗಳೂರು. ಈ ನಾಟಕದ ಕಥಾನಾಯಕಿ ಛಾಯಾ ಪಾತ್ರದಲ್ಲಿ ಸಾನಿಯಾ ಬೆಂಗಳೂರು. ಈ ನಾಟಕದ ಮತ್ತೊಬ್ಬ ಕಥಾನಾಯಕಿ ಸಕಿಲ ಪಾತ್ರದಲ್ಲಿ ವಿಜಯಲಕ್ಷ್ಮಿ ಬೆಂಗಳೂರು. ಈ ನಾಟಕದ ಹಾಸ್ಯ ಮಾಳಿ ಪಾತ್ರದಲ್ಲಿ ಬಂಗಾರದ ಕಡೆಗ ಪುರಸ್ಕೃತರಾಗಿರುವ ಚೈತ್ರ ಮೈಸೂರು. ನಾಯಕ ರಂಜನ್ ಈ ಪಾತ್ರದಲ್ಲಿ ಮನು ಮನು ಮನು.
ವಿಸ, ಸೋಳಿಗೆ ಕೊಕ್ಕಿನಲ್ಲಿ ವಿಸ, ಈ ರಂಜನ್ಗೆ ಮೈಯೆಲ್ಲ ವಿಸ. ಅಲ್ಲ, ಈ ನಾಟಕದ ನಿರ್ದೇಶಕರಾದ MP ಕುಮಾರ್ ಅವರಿಗೆ ಧನ್ಯವಾದ ಅರ್ಪಿಸುತ್ತಾ, ಆಗ ಈ ನಾಟಕದ ಬಾಲನಟಿ ಲಿಪಿಕಾ ಬಾಬು ಪಾತ್ರದಲ್ಲಿ ಲಿಖಿತಾ, ಬಾಬು ಪಾತ್ರದಲ್ಲಿ ಲಿಪಿಕಾ. ಅಪ್ಪ ಅಪ್ಪ ಅನ್ನ. ಈ ನಾಟಕದ ನಿರ್ದೇಶಕರಾದಂಥ ಕುಮಾರ್ ಹಾಗೂ ಈ ನಾಟಕದ ನಿರ್ದೇಶಕ ಸಹಕಾರ ಕೊಡುವಂತ ಗಂಧ ಸುಪ್ರಕಾಶ್ ಅವರಿಗೆ ಹಾಗೂ ಸಮಸ್ತ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಹಾಗೂ ಊರಿನ ಯಜಮಾನರುಗಳಿಗೆ, ಈ ನಾಟಕದ ವ್ಯವಸ್ಥಾಪಕರಿಗೆ, ಎಲ್ಲ ಬಂಧುಗಳಿಗೂ ಕೂಡ ತುಂಬ ಧನ್ಯವಾದ.